ಎಲ್ಲರೂ ಕೂಡ ಗುರುಕುಲದಲ್ಲಿ ಕಡ್ಡಾಯವಾಗಿ ಕೃಷಿಯನ್ನು ಪಶುಪಾಲನೆಯನ್ನು ಮಾಡೋದನ್ನ ಕಲ್ತ್ಕೊಳ್ಳೋದಲ್ಲದೆ ಅವರ ಜೀವನವನ್ನ ಸಮಾಜದ ಋಣದಲ್ಲಿ ಕಲಿಬೇಕಾಗಿರ್ತಾ ಇದೆ. ಅಂದ್ರೆ ಅದನ್ನೇ ಭವತಿ ಭಿಕ್ಷಾಂ ದದಾತು ಭವಾನ್ ಭಿಕ್ಷಾಂ ದದಾತು ಅನ್ನುವಂಥ ಮಾತುಗಳನ್ನ ನಾವು ಕೇಳಿದ್ದೇವೆ. ವಿಶೇಷವಾಗಿ ಗುರುಕುಲಕ್ಕೆ ಮಕ್ಕಳನ್ನ ಸೇರಿಸಿಕೊಳ್ಳುವಾಗ ಅಂದ್ರೆ ಉಪನಯನ ಮತ್ತು ವೇದಾರಂಭ ಸಂಸ್ಕಾರ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಈ ಮಾತುಗಳನ್ನ ಹೇಳ್ಕೊಡ್ತಾರೆ. ಅಂದ್ರೆ ಸಮಾಜವನ್ನು ಬೇಡಿ ಸಮಾಜದ ಋಣದಲ್ಲಿ ನೀವು ಗುರುಕುಲ ವಾಸದಲ್ಲಿದ್ದು ಜ್ಞಾನವನ್ನ ಸಂಪಾದನೆ ಮಾಡಿ. ನಿಮ್ಮ ತಂದೆಯ ಮನೆಯಲ್ಲಿ ಐಶ್ವರ್ಯ ಇರಬಹುದು, ಆದ್ರೆ ಆ ಐಶ್ವರ್ಯ ನಮಗೆ ಬೇಕಿಲ್ಲ, ಗುರುಕುಲದಲ್ಲಿ ಸಮಾಜದ ಋಣದಲ್ಲಿಯೇ ನೀವು ಬೆಳಿಬೇಕು ಅಂತ ಹೇಳಿ. ಕಾರಣ ಇಷ್ಟೇನೆ, ಗುರುಕುಲದಲ್ಲಿ ಸಮಾಜದ ಋಣದಲ್ಲಿ ಬೆಳೆದಾಗ ಅಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ವಿದ್ಯೆಯ ಮೇಲೆ ಸಮಾಜಕ್ಕೆ ಹಕ್ಕಿರುತ್ತೆ ಮತ್ತು ಈ ವಿದ್ಯೆಯ ಲಾಭ ಫಲವನ್ನ ಸಮಾಜಕ್ಕೆ ಹಿಂದಿರುಗಿಸಿ ಕೊಡಬೇಕಾಗತ್ತೆ. ಈ ಒಂದು ಬಿಗಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಗುರುಕುಲಗಳಲ್ಲಿ ಮಾಡ್ತಾ ಇದ್ರು. ಅಲ್ಲಿ ವಿಶೇಷವಾಗಿ ಕೃಷಿ ಮತ್ತು ಪಶುಪಾಲನೆ ಕಡ್ಡಾಯವಾಗಿರ್ತಕ್ಕಂಥ ವಿಷಯಗಳಾಗಿರ್ತಾ ಇತ್ತು. ಇದರ ಆಧಾರದ ಮೇಲೆನೇ ನಂತರ ಅನೇಕ ವೈದಿಕ ಸಾಹಿತ್ಯದಲ್ಲಿ ಅನ್ನಂ ಬಹುಪುರ್ವೀತ ಅಂತಕ್ಕಂಥ ಮಾತುಗಳು ಬಂದಿದೆ, ಅನ್ನಂ ನ ನಿಂದ್ಯಾತ್ ಅಂತಕ್ಕಂಥ ಮಾತುಗಳು ಬಂದಿದೆ. ಅಂದ್ರೆ ಅನ್ನ ಮತ್ತು ಆಹಾರವನ್ನ ಹೆಚ್ಚು ಮಾಡಬೇಕು, ಅವನ್ನ ದೂಷಿಸಬಾರದು, ನಾಶ ಮಾಡಬಾರದು, ಹಾಳು ಮಾಡಬಾರದು, ಹಂಚಿಕೊಂಡು ಬಳಸಬೇಕು, ಸದ್ವಿನಿಯೋಗ ಆಗಬೇಕು ಅಂತಕ್ಕಂಥ ಮಾತನ್ನ ಅನೇಕ ಕಡೆ ಹೇಳಿದ್ದಾರೆ. ಇವೆಲ್ಲ ಅದ್ಭುತವಾದಂತಹ ವೈದಿಕ ಚಿಂತನೆಯಲ್ಲಿ ಅಥವಾ ಮಾನವೀಯ ಚಿಂತನೆಯಲ್ಲಿ ಈ ಎರಡೂ ಒಂದೇ. ಹಾಗಾಗಿ ಜೀವನೋಪಾಯಕ್ಕಾಗಿ ಎಲ್ಲ ಗೃಹಸ್ಥರೂ ಕೂಡ ಆಶ್ರಯಿಸಬೇಕಾದ್ದು ಕೃಷಿಯನ್ನೇ. ಯಾಕೆಂತಂದ್ರೆ ಕೃಷಿ ಮತ್ತು ಅದಕ್ಕೆ ಸಹಾಯಕವಾಗಿರತಕ್ಕಂಥ ಕೆಲವು ಉಪವೃತ್ತಿಗಳು ಅಂತ ಕರೀತೇವೆ. ಉದಾಹರಣೆಗೆ ಮರಗೆಲಸ, ಕಮ್ಮಾರ ಕಬ್ಬಿಣದ ಕೆಲಸ, ಕುಂಬಾರ, ನೇಕಾರ ಮತ್ತು ಚಮ್ಮಾರ. ಚಮ್ಮಾರ ಅಂತಂದ್ರೆ ಬದ್ಧ ಪ್ರಾಣಿಯ ಚರ್ಮವನ್ನೇ ಬಳಸುವವನೇ ಹೊರತು ಚರ್ಮಕ್ಕೋಸ್ಕರ ಪ್ರಾಣಿಯನ್ನು ಕೊಲ್ಲುವವನಲ್ಲ. ಈ ನಿಯಮಗಳಿಗೆ ಒಳಗಾಗಿರ್ತಕ್ಕಂತಹ ಈ 5 ಉಪವೃತ್ತಿಗಳು ಕೃಷಿಯ ಜೊತೆಗೆ ಸೇರಿಯಲಿದೆ. ಇಷ್ಟನ್ನು ಮಾತ್ರ ವೃತ್ತಿಗಳು ಅಂತ ಹೇಳಿ ವೇದ ಗುರುತಿಸುತ್ತೆ. ಇದೆಲ್ಲವೂ ಏನಾಗುತ್ತೆ, ಇವರುಗಳ ಮೇಲೆ ಬಾಳಿ ಬದುಕ್ತಕ್ಕಂತಹ ಬಿದ್ದು ಒದ್ದಾಡ್ತಕ್ಕಂತಹ ಉಪಜೀವಿಗಳು. ಅವರು ಯಾವುದೇ ತರದ ಉತ್ಪತ್ತಿಯನ್ನ ಮಾಡೋದಿಲ್ಲ. ಯಾವುದನ್ನ ನಾವು ಮತ್ತೊಂದರೊಂದಿಗೆ ಬದಲಾಯಿಸಿಕೊಳ್ಳದೆ ಬಳಸಿ ಜೀವಿಸಬಹುದೋ ಅದು ನಿಜವಾದ ಉತ್ಪತ್ತಿ. ಈಗ ನಾನು ಕೃಷಿಯಲ್ಲಿ ಬೆಳಿತೀನಿ ಅಂತ ಇಟ್ಕೊಳ್ಳಿಪ್ಪ, ಆ ಬೆಳೆಯನ್ನ ಇನ್ನೊಂದರ ಜೊತೆ ನಾನು ಬದಲಾಯಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ಸ್ವತಃ ನಾನೇ ಬಳಸಿ ಜೀವನವನ್ನ ಮಾಡೋದಕ್ಕಾಗತ್ತೆ, ಅದು ನಿಜವಾದ ಉತ್ಪತ್ತಿ. ಒಂದು ಫ್ಯಾಕ್ಟರಿಯಲ್ಲಿ ನಾನು ಒಂದು ಯಂತ್ರ ತಯಾರು ಮಾಡಿದ್ರೆ ಇವತ್ತು ಅದನ್ನ ಉತ್ಪತ್ತಿ ಅಂತ ಕರಿತಾ ಇದ್ರು. ವೇದಗಳ ದೃಷ್ಟಿಯಲ್ಲಿ ಅದು ಉತ್ಪತ್ತಿ ಅಲ್ಲ. ಯಾಕೆಂತಂದ್ರೆ ಆ ಯಂತ್ರವನ್ನ ನೆಕ್ಕಿಕೊಂಡು ನಾನು ಜೀವನವನ್ನ ಮಾಡೋದಕ್ಕೆ ಆಗೋದಿಲ್ಲ. ಆ ಯಂತ್ರವನ್ನ ಮತ್ತೊಂದು ಆಹಾರ ಪದಾರ್ಥದ ಜೊತೆಗೆ ವಿನಿಮಯ ಮಾಡಿಕೊಂಡ್ರೆ ನಾನು ಬದುಕಬಹುದು. ಆ ವಿನಿಮಯ ಆದರೇನೆ ಬದುಕೋದು ಅನ್ನುವಂಥದ್ದು ಉತ್ಪಾದನೆಯೇ ಅಲ್ಲ ನಿಜವಾದ ಅರ್ಥದಲ್ಲಿ. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ಒಂದು ದೇಶದ ಸಂಪತ್ತಿಗೋಸ್ಕರವಾಗಿ, ಒಂದು ದೇಶದ ಅಭಿವೃದ್ಧಿಗೋಸ್ಕರವಾಗಿ ದುಡಿತಾ ಇರತಕ್ಕಂಥವನು ರೈತ ಮಾತ್ರ, ಮಿಕ್ಕೆಲ್ಲರೂ ಉಪಜೀವಿಗಳು ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಅವಾಗ ನಮ್ಮ ಪ್ರತಿಯೊಂದು ಯೋಜನೆಯ ಕೇಂದ್ರ ಬಿಂದುವಾಗಿ ರೈತ ಇರ್ತಾನೆ. ಈ